ಮನರಂಜನೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುಂದಿನ ಸೋಮವಾರ ಅಂದರೆ ಏಪ್ರಿಲ್ 24ರಿಂದ ಒಂದು ಹೊಸ ಸೀರಿಯಲ್ ಬರುತ್ತೆ. ಸೊ ಇನ್ನು ಆ ಸೀರಿಯಲ್ ಅದರ ನಿರ್ದೇಶಕರು ಯಾರು, ನಟರು ಯಾರು, ಅದನ್ನು ನಾನು ಹೇಳೋದಕ್ಕಿಂತ ಸೀರಿಯಲ್ ಲೋಕದ ಹೆಣ್ಣು ಮಕ್ಕಳ ಪಾಲಿಗೆ ಅಣ್ಣ ಅಂತ ಅನಿಸ್ಕೊಂಡಿರುವಂತಹ ಮಂಜಣ್ಣ ಅಲಿಯಾಸ್ ಬಿಗ್ ಬಾಸ್ ಖ್ಯಾತಿಯ ಮಂಜು ಪಾವಗಡ್ ಅವರಿದ್ದಾರೆ. ಸೊ ಯಾಕೆ ಅವರು ಈ ಸೀರಿಯಲ್ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂದರೆ, ಅವರೇ ಆ ಸೀರಿಯಲಲ್ಲಿ ಲೀಡ್ ರೋಲ್ ಪ್ಲೇ ಮಾಡ್ತಾ ಇರುವಂಥದ್ದು. ಸೊ ಈಗ ನಮ್ಮ ಜೊತೆಯಲ್ಲಿ ಮಂಜಣ್ಣ ಇದ್ದಾರೆ, ಅಲಿಯಾಸ್ ಸೀರಿಯಲ್ ಲೋಕದ ಹೆಣ್ಣು ಮಕ್ಕಳ ಪಾಲಿನ ಅಣ್ಣ. ಮಂಜಣ್ಣ, ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ. ಸೊ ಒಂದು ಹೊಸ ಸೀರಿಯಲ್ ಬರ್ತಿದೆ. ಆ ಸೀರಿಯಲ್ನ ನಾನು ಹೇಳೋದಕ್ಕಿಂತ ನೀವೇ ನಿಮ್ಮ ಡೈರೆಕ್ಟ್ರು, ತಾರಾ ಬಳಗ, ನಿಮ್ಮ ಪಾತ್ರಗಳು ಎಲ್ಲ ನೀವೇ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ಒಳ್ಳೇದು. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಕೇಳ್ಪಟ್ಟೆ, ನೀವೇ ಎಲ್ಲರೂ ಹೆಣ್ಮಕ್ಳೆಲ್ಲ ಅಣ್ಣ 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 ಅಂದು ಮಂಜಣ್ಣನ ಮದುವೆನೇ ಆಗಿಲ್ಲ ಇನ್ನ. ಸೊ ಆದ್ರೆ ಈ ಸೀರಿಯಲಲ್ಲಿ ನಿಮ್ಮ ಡೈರೆಕ್ಟರ್ ನಿಮ್ಗೆ ಮದುವೆನೂ ಮಾಡಿಸಿದಾರಂತೆ, 2 ಮಕ್ಕಳು ಇದ್ದಾವಂತೆ. ಸೊ ಇನ್ನ ನೀವೇ ಕಂಟಿನ್ಯೂ ಮಾಡ್ಕೊಂಡು ನಿಮ್ಮ ಬಳಗ, ನಿಮ್ಮ ಪಾತ್ರ ಎಲ್ಲ ನೀವೇ ಕಂಟಿನ್ಯೂ ಮಾಡಿ. ಮೋಸ್ಟ್ಲಿ ಪರ್ಮನೆಂಟ್ ಆಗಿ ಮದುವೆ ಆಗದೆ ಇರೋ ಥರ ಇಷ್ಟು ದಿನ ಮಂಜಣ್ಣ ಅಂತ ಇದ್ರು, ಈಗ ಅಪ್ಪ ಬೇರೆ ಮಾಡ್ಬಿಟ್ಟಿದ್ದಾರೆ. ಕಂಟಿನ್ಯೂ ಮಾಡಿ ಈಗ ನೀವು. ಇಲ್ಲ, ಭಾಳ ಖುಷಿಯಾಗೋದೇನೆಂದರೆ, ನಾನು 4-5 ವರ್ಷದಿಂದ ಕಲರ್ಸಲ್ಲಿ ಕಾಮಿಡಿ ಶೋ ಮಾಡ್ತಾ ಇದ್ದೆ. ಅದಾದ್ಮೇಲೆ ಬಿಗ್ ಬಾಸ್ಗೆ ಹೋದೆ. ನಾನು ಕಮಿಡಿಯನ್ ಅಂತ ಎಲ್ರಿಗೂ ಗೊತ್ತು, ಅದು ನಾನು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಥ ಕಮಿಡಿಯನ್ಗೆ ಇಂಥ ಪಾತ್ರ ಕೊಡ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಆ್ಯಸ್ ಎ ಆರ್ಟಿಸ್ಟ್ ಆಗಿ ನಮಗೆ ಆಸೆ ಇರುತ್ತೆ, ಕಲಾವಿದರು ಕಮಿಡಿಯನ್ಗೆ ಎಲ್ರಿಗೂ ಸೀರಿಯಸ್ ಪಾತ್ರ ಮಾಡಬೇಕಂತ ಆಸೆ ಇರುತ್ತೆ. ಬಟ್ ಯಾರೂ ಈಡೇರಿಸಲ್ಲ, ಅದು ತುಂಬ ಕಡಿಮೆ. ಇಷ್ಟು ಬೇಗ ನನಗೆ ಇಂಥ ಪಾತ್ರ ಸಿಕ್ಕಿರೋದು ನಿಜವಾಗ್ಲೂ ನನಗೆ ಆಶ್ಚರ್ಯ. ಥ್ಯಾಂಕ್ ಯು JD ಸರ್ ಮತ್ತು ಸ್ವಪ್ನ ಮೇಡಮ್, ಕೃಷ್ಣಣ್ಣ. ನಾನು ಫಸ್ಟ್ ಕೇಳಿದಾಗ ನಾನು ಇಲ್ಲ 100% ಮಾಡ್ತೀನಿ, ಬಟ್ ಜನ ಹೆಂಗ್ ರಿಸೀವ್ ಮಾಡ್ಕೋತಾರೆ ಸರ್ ಅಂತ ಕೇಳಿದೆ JD ಸರ್ನ. ಎಲ್ಲ ಮಾತಾಡ್ತಾ ಇದ್ದೀರಾ ನೀವು, ನಿಮ್ಮ ಪಾತ್ರ ಪರಿಚಯ ಮಾಡ್ಕೋತಾ ಇದ್ದೀರಿ. ಫಸ್ಟು ನಿಮ್ಮ ಧಾರಾವಾಹಿ ಹೆಸರನ್ನೇ ಹೇಳಿಲ್ವಲ್ಲ ನೀವು? ಧಾರಾವಾಹಿ ಹೆಸರು ಗೊತ್ತಲ್ಲ ಎಲ್ರಿಗೂ, ಪ್ರೋಮೋ ನೋಡಿದ್ದಾರೆ, ಅಂತರ್ಪಟ ಅಂತ. ಸೋಮವಾರದಿಂದ 8:00 ಬರ್ತಾ ಇದೆ. ಭಾಳ ವಿಶೇಷ ವಿಭಿನ್ನ ಪಾತ್ರ ಮಾಡ್ತಾ ಇದ್ದಾರೆ ಎಲ್ಲರೂ. ನಂದು ಭಾಳ ವಿಶೇಷ ಇದೆ, ಬಟ್ ಎಲ್ಲ ಪಾತ್ರನೂ ಸೂಪರ್ ಆಗಿದೆ. ಎಲ್ಲ ಕಲರ್ಸ್ ಅಂದ್ರೆ ಹೊಸ ಪ್ರತಿಭೆಗಳಿಗೆ ಮಣೆ ಆಗ್ತಾನೆ ಇರುತ್ತೆ. ನಾನು ಒಂದು ಟೈಮಲ್ಲಿ ಹೊಸ್ದಾಗಿ ಬಂದಿರೋದೆ, ಎಲ್ಲ ಕಲಾವಿದರು ಹೊಸ್ದಾಗಿ ಬಂದಿರೋದೆ, ತುಂಬ ಅದ್ಭುತವಾಗಿದೆ. ಇನ್ನು ಪಾತ್ರಗಳು ಪರಿಚಯ ಮಾಡೋಣ ಬನ್ನಿ. ಸೂಪರ್ ಆಗಿದೆ, ಎಲ್ಲ ಒಳ್ಳೆ ಪಾತ್ರ ಅಲ್ಲ? ತುಂಬ ಒಳ್ಳೆ ಪಾತ್ರ. ಇನ್ನು ಇವರು ಗೊತ್ತಲ್ಲ, ಪ್ರೋಮೋದಲ್ಲಿ ನೋಡಿದ್ರಲ್ಲ, ದೊಡ್ಡ ಕಂಪ್ನಿ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ನಮಗೆ ಭಾಳ ಹತ್ರ ರಿಲೇಷನ್, ನನ್ನ ಹೆಂಡತಿ ಮಗಳು. ಮಾತಾಡ್ತಾಳೆ, ಮಾತಾಡಮ್ಮ. ಥ್ಯಾಂಕ್ ಯು ಮಹೇಶ್ ಸರ್. ಇಲ್ಲ, ನಾನಿದ್ರಲ್ಲಿ ಅಪ್ಪ ಅಂತ ಕರೆಯಲ್ಲ, ಮಹೇಶ್ ಸರ್ ಅಂತಲೇ ಕರಿತೀನಿ. ನಾನು ಇದರಲ್ಲಿ ಆರಾಧನಾ ಅನ್ನೋ ಪಾತ್ರನ ಪ್ಲೇ ಮಾಡ್ತಿದ್ದೀನಿ. ತುಂಬ ಖುಷಿ ಆಗುತ್ತೆ. ತನ್ನ ಕನಸಿನ ಜೊತೆಗೆ ಅಪ್ಪನ ಕನಸನ್ನ ತಲೆಯಲ್ಲಿ ಇಟ್ಕೊಂಡು ಹೇಗೆ ಮುಂದೆ ಹೋಗ್ತಾಳೆ. ಕನಸಿನ ಹಾದಿಲಿ ಅವಳಿಗೇನೂ ಇರಲ್ಲ, ಒಂದು ಪಕ್ಕಾ ಮಿಡಲ್ ಕ್ಲಾಸ್ ಹುಡುಗಿ, ಏನೇನೂ ಇರಲ್ಲ. ಈ ಡಿರೆಕ್ಷನ್ ಟೀಮಲ್ಲಿ ಕೆಲಸ ಮಾಡೋದು, ಸ್ವಪ್ನ ಮ್ಯಾಮ್ ಆಗಿರಲಿ, ಕಿಟ್ಟಿ ಸರ್ ಆಗಿರಲಿ, ದೇವ್ ಸರ್ ಆಗಿರಲಿ, ಪ್ರತಿಯೊಬ್ಬರಿಂದ ಹಿಡಿದು ನನಗೆ ಪ್ರೊಫೈಲ್ ಎಲ್ಲಿ ಸ್ಟಾರ್ಟ್ ಆಗಿದ್ದು, ಎಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿಂದ ಇಲ್ಲಿವರೆಗೂ ತುಂಬ ರೆಸ್ಪೆಕ್ಟ್ ಇದೆ. ತುಂಬ ಅವ್ರ ಬಗ್ಗೆ ನನಗೆ ಒಂಥರ ಹಾರ್ಟ್ಫುಲ್ಲಿ ಫೀಲ್ ಆಗುತ್ತೆ. ಈ ಅಂತರ್ಪಟ ಅನ್ನೋ ಸೀರಿಯಲಲ್ಲಿ ಸುಶಾಂತ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಸುಶಾಂತ್ ಒಬ್ಬ ಕನ್ಫ್ಯೂಸ್ ಹುಡುಗ. ಅಪ್ಪ ತುಂಬ ಆಸ್ತಿ ಮಾಡಿದ್ದಾರೆ, ಬಟ್ ಇನ್ನೋಸೆಂಟ್, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅವನು ಈಗ ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಾನೆ, ಬಟ್ ಏನು ಮಾಡೋ ಕ್ಲಾರಿಟಿ ಇಲ್ಲ. ಸೊ ಅವನು ಜನಕ್ಕೆಲ್ಲ ಅಂದರೆ ಈಗ ನಾರ್ಮಲ್ ಎಲ್ಲರ ಲೈಫಲ್ಲೂ ಈ ಥರ ಒಬ್ಬ ಕಿಡ್ ಇದ್ದೇ ಇರ್ತಾರೆ ಮನೇಲಿ. ಸೊ ಅವನು ಹೆಂಗೆ ಮುಂದೆ ಏನಂತಾರೆ ಹೀರೋಯಿನ್ನ ಹೆಂಗೆ ಮೀಟ್ ಮಾಡ್ತಾನೆ, ಆಮೇಲೆ ಅವನ ಜೀವನನ ಹೆಂಗೆ ಅವನು ರೂಪಿಸ್ಕೊಳ್ತಾನೆ ಅನ್ನೋದೇ ಕತೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರತಿದಿನ 8:00 ಬರುತ್ತೆ ಅಂತರ್ಪಟ, ನೋಡಿ. ಅಂತರ್ಪಟ ಈ ಧಾರಾವಾಹಿನಲ್ಲಿ ಧರ್ಮೇಂದ್ರ ಪ್ರಧಾನ್ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಧರ್ಮೇಂದ್ರ ಪ್ರಧಾನ್ ಅನ್ನೋ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಸುಶಾಂತ್ ಮಗ, ಅಮಲ ಮಗಳು. ಮತ್ತು ವಿಶೇಷವಾಗಿ ಈ ಸಲ ನನಗೆ ಖುಷಿಯಾಗೋ ಒಂದು 2-3 ವಿಷಯಗಳು ಏನಂತಂದರೆ, ಸುಮಾರು ಒಂದು 9-10 ವರ್ಷಗಳ ನಂತರ ಕಲರ್ಸ್ಗೆ ಮತ್ತೆ ವರ್ಕ್ ಮಾಡ್ತಾ ಇದ್ದೀನಿ, ಅದು ಖುಷಿ ಆಗ್ತಾ ಇದೆ. ಜೊತೆಗೆ ಸ್ವಪ್ನ ಮೇಡಮ್ ಅವರು ಜೊತೆ ಫಸ್ಟ್ ಪ್ರಾಜೆಕ್ಟ್ ಇದು. ಆನಂತರ ಸುಶಾಂತ್ ಮತ್ತು ತಾನಿಯಾ ಇವರಿಗೆ, ಚಂದನ್ ಮತ್ತು ತಾನಿಯಾ ಅವರಿಗೆ ಅವರು ಏನು ಸರ್ ಒಂದು ನಿಮಿಷ, ಚಂದನ್ ಮತ್ತು ತಾನಿಯಾ ಅವರು ಏನು ಹೊಸದಾಗಿ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೋರ್ತಾ ಶುಭನ ಹಾರೈಸ್ತೀನಿ. ಇನ್ನು ನಮ್ಮ
ಅಕ್ಕಪಕ್ಕದ ತಾಲೂಕಿನವರು ಮಂಜು ಪಾಗಡವರು ನಮ್ಮ ಬೀಗರಾಗಿ ಎಂಟ್ರ್ ಕೊಟ್ಟಿದ್ದಾರೆ. ಬೀಗರಿಗೆ ಕೂಡ ಶುಭ ಹಾರೈಸ್ತೀನಿ, ಸೀರಿಯಲ್ ಪ್ರಪಂಚದಲ್ಲಿ ಒಳ್ಳೆಯದಾಗಲಿ ಅಂತೇಳಿ. ತನ್ನನ್ನು ಬದುಕನ್ನು ತಾನೇ ರೂಪಿಸ್ಕೊಂಡು ಬಂದಿರತಕ್ಕಂಥ ಒಂದು ಪಾತ್ರ ಇದು. ಆದರೆ ಎಲ್ಲೋ ಒಂದು ಕಡೆ ಇವನಿಗೆ ಮಕ್ಕಳನ್ನು ಸಾಕುವಾಗ ಅಥವಾ ಮಕ್ಕಳನ್ನು ಲಾಲನೆ ಪೋಷಣೆ ಮಾಡುವಾಗ ಪ್ರತಿ ಮನೆಯಲ್ಲೂ ಅದು ಆಗುತ್ತೆ ಅನಿಸುತ್ತೆ. ಬಹುಶಃ ಒಳ್ಳೆ ತಂದೆ ಆಗಿರ್ತಾರೆ, ಅಥವಾ ಅವರು ಇಂಡಸ್ಟ್ರಿನಲ್ಲೋ ಅಥವಾ ಇನ್ನೊಂದೆಲ್ಲೋ ಒಂದು ಕಡೆ ಅವ್ರು ಫೇಲ್ ಆಗಿರ್ತಾರೆ, ಅಥವಾ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆಗಿರ್ತಾರೆ, ಒಳ್ಳೆ ಪೊಲಿಟಿಷಿಯನ್ ಆಗಿರ್ತಾರೆ, ಒಳ್ಳೆ ಇನ್ನೊಂದೇನೋ ಸಮಾಜದಲ್ಲಿ ಬೇರೆ ಒಳ್ಳೆ ಸ್ಥಾನವನ್ನು ಗಳಿಸಿರ್ತಾರೆ. ಆದರೆ ಒಳ್ಳೆ ತಂದೆ ಆಗುವಲ್ಲಿ ವಿಫಲರಾಗಿರ್ತಾರೆ. ಆ ಒಂದು ಗೊಂದಲದಲ್ಲಿ ಈ ಪಾತ್ರ ಇರುತ್ತೆ. ತುಂಬ ಕಷ್ಟದಿಂದ ಬಂದು, ಬಡತನದಿಂದ ಬಂದು, ಶ್ರೀಮಂತನಾಗಿದ್ದಾನೆ, ಹಣ ಗಳಿಸಿದ್ದಾನೆ, ಆಸ್ತಿ ಮಾಡಿದ್ದಾನೆ, ಅವನದೇ ಆದಂಥ ಒಂದಷ್ಟು ಬಿಸ್ನೆಸ್ಗಳಿದೆ. ಆದರೆ ಮಗನ ವಿಷಯಕ್ಕೆ ಬಂದಾಗ ಒಂದಷ್ಟು ಗೊಂದಲಗಳಿದೆ. ಮಗನ ಭವಿಷ್ಯ ಹೇಗೆ ಅನ್ನೋದು, ಆ ಒಂದು ತೊಳಲಾಟದಲ್ಲಿ ಮಗನ ಭವಿಷ್ಯವನ್ನು ಹಸನು ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇವನ ಒಂದು ಬದುಕು ಸಾಗ್ತಾ ಇರುತ್ತೆ. ಈ ನಡುವೆ ಮಗಳ ಒಂದು ಪ್ರಯತ್ನ ಬೇರೆ ದಿಕ್ಕಿನಲ್ಲಿ ನಡೀತಾ ಇರುತ್ತೆ. ಒಟ್ಟಾರೆ ಈ ನಿಟ್ಟಿನಲ್ಲಿ ಕತೆ ಸಾಗ್ತಾ ಇರುತ್ತೆ. ಇದು ಸೋಮವಾರದಿಂದ ಶುಕ್ರವಾರ ಅಥವಾ ಶನಿವಾರ 8:30 ಬರುತ್ತೆ. ದಯವಿಟ್ಟು ನೋಡಿ, ಹಾರೈಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರ್ಮಿಳಾ ಚಂದ್ರಶೇಖರ್ ಅಂತ. ಅಂತರ್ಪಟ ಸೀರಿಯಲಲ್ಲಿ ಅಮಲಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಮ್ಮಪ್ಪ ತುಂಬ ಕಷ್ಟಪಟ್ಟು ಒಂದು ದೊಡ್ಡ ಸಂಸ್ಥಾನನ ಕಟ್ಟಿರ್ತಾರೆ. ಆ ಸಂಸ್ಥಾನಕ್ಕೆ ಮಗನೇ ಎಲ್ಲ ಆಗಿರಬೇಕು ಅನ್ನೋ ಆಸೆ ಅವ್ರಿಗೆ. ಬಟ್ ಮಗ ಚೆನ್ನಾಗಿ ಓದಿರಲ್ಲ, ಅವನಿಗೇನು ಅಂದರೆ ಅವನಿಗೆ ನಾನು ಇಂಥದ್ದಾಗಬೇಕು ಒಂದು ಏಮ್ ಇರಲ್ಲ, ಏನೂ ಇರೋದಿಲ್ಲ. ಆದರೂ ಮಗನೇ ಎಲ್ಲ ಆಗಬೇಕು ಅನ್ನೋದು ಅಪ್ಪನ ಆಸೆ ಆಗಿರುತ್ತೆ. ಬಟ್ ನಾನು MBA ಮಾಡ್ಕೊಂಬಂದಿರ್ತೀನಿ ಅಬ್ರಾಡಲ್ಲಿ, ಅದು ಗೋಲ್ಡ್ ಮೆಡಲಿಸ್ಟ್ ಆಗಿರ್ತೀನಿ. ಆದರೆ ನನಗೆ ಯಾವುದು ಅಧಿಕಾರ ಸಿಗಲ್ಲ, ಒಳ್ಳೆ ಸ್ಥಾನ ಇಲ್ಲ ಮನೇಲಿ. ಇದಕ್ಕೆ ನಾನು ಫೈಟ್ ಮಾಡ್ತಾ ಇರ್ತೀನಿ. ಬಹುಶಃ ತುಂಬ ಜನ ಈ ಕ್ಯಾರೆಕ್ಟರ್ ಕನೆಕ್ಟ್ ಆಗ್ತಾರೆ. ಯಾಕಂದರೆ ಇವತ್ತಿಗೂ ತುಂಬ ಜನ ಮನೆಯಲ್ಲಿ ಮಗನಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ಮಗಳಿಗಿಂತ. ಯಾಕಂದರೆ ಮಗಳು ಮದುವೆ ಆಗಿ ಆಚೆ ಹೋಗ್ಬಿಡ್ತಾಳೆ, ಸೊ ಮಗನೇ ಎಲ್ಲ ಅಂತ ಅನ್ಕೋತಾ ಇರ್ತಾರೆ. ಮೇ ಬಿ ಈ ಸೀರಿಯಲಿಂದ, ಈ ಪಾತ್ರದಿಂದ ತುಂಬ ಜನ ಹೆಣ್ಮಕ್ಳು ಕನೆಕ್ಟ್ ಆಗ್ತಾರೆ. ಈ ಸೀರಿಯಲ್ ನೋಡೋದ್ರಿಂದ ಮೇ ಬಿ ತುಂಬ ಅಪ್ಪಂದಿರೂ ಇದು ತಪ್ಪು ಅಂದ್ಕೊಂಡು ಹೆಣ್ಮಕ್ಳನ್ನ ಪ್ರೋತ್ಸಾಹಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಈ ಅವಕಾಶ ನನಗೆ ಕೊಟ್ಟಿರೋದಕ್ಕೆ ಸ್ವಪ್ನ ಮ್ಯಾಮ್ಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಮ್ಯಾಮ್. ಹಾಗೆ ಕಲರ್ಸ್ ಕನ್ನಡ ಅಲ್ಲಿ ಇದಕ್ಕೆ ಮುಂಚೆ ನಾನೊಂದು ಗೆಸ್ಟ್ ರೋಲಲ್ಲಿ ಅಪಿಯರ್ ಆಗಿದ್ದೆ. ಅದಾದಮೇಲೆ ಫುಲ್ ಫ್ಲೆಶ್ಡ್ ಮೆಗಾ ಸೀರಿಯಲ್ ಇದೆ ಮಾಡ್ತಿರೋದು. ಥ್ಯಾಂಕ್ಸ್ ಫಾರ್ ಕಲರ್ಸ್ ಕನ್ನಡ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು.